ಬೆಳಗಿನ ತಿಂಡಿಗೆ ದೋಸೆ ಹಿಟ್ಟನ್ನು ಹೇಗೆ ತಯಾರು ಮಾಡಬೇಕು ಅದು ಉದ್ದು ಮೆಂತೆ ಬಳಸಿ ಮಾಡುವ ದೋಸೆ ಹಿಟ್ಟಿನ ದೋಸೆಯನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಹಿಂದಿನ ದಿನ ಒಂದು ಅರ್ಧ ಕೆ ಜಿ ಅಕ್ಕಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಅಳತೆಗೆ ಅಕ್ಕಿಯನ್ನು ಅಥವಾ ಅಕ್ಕಿ ನುಚ್ಚನ್ನು ನೆನೆಸಿಟ್ಕೊಳ್ಬೇಕು. ಆ ನೆನೆಸೋ ನುಚ್ಚಿಗೆ ಅಥವಾ ಅಕ್ಕಿಗೆ 2 ಮುಷ್ಟಿ ಮೆಂತೆ, 4 ಮುಷ್ಟಿ ಉದ್ದಿನಬೇಳೆನ ಹಾಕಿ ಅದನ್ನು ಚೆನ್ನಾಗಿ ನೆನೆಸಿಡಬೇಕು. ಬೆಳಗ್ಗೆ ಒಂದು 10 ಗಂಟೆಗೆ ನೆನೆಸಿದ್ರೆ ಸುಮಾರು 4ರಿಂದ 5 ಗಂಟೆ ಹೊತ್ತಿಗೆ ಅದನ್ನ ಮಿಕ್ಸಿಯಲ್ಲಾಗಲಿ ಗ್ರೈಂಡರ್ನಲ್ಲಿ ಹಾಕಲಿ ಹಾಕಿ ರುಬ್ಬೋದಂದರೆ ಬೇಯಿಸಬೇಕು. ಆ ಬೇಯಿಸಿದ ಹಿಟ್ಟನ್ನು ನೀವು ಬೇಕಾದರೂ ಉಪ್ಪನ್ನು ಆಗಲೇ ಹಾಕ್ಕೋಬೋದು. ಸೆಕೆ ಏರಿಯಾ ಆದರೆ ಆಗಲೇ ಹಾಕಬಾರ್ದು. ತಂಪಾದ ಏರಿಯಾ ಆದರೆ ಹಿಂದಿನ ದಿನ ಹಾಕಿದರೂ ನಡೀತದೆ. ಅದನ್ನು ಹಾಕಿ ಕರಡಿ ದೋಸೆ ಹಿಟ್ಟಿನ ಹಿಟ್ಟಿಗೆ ಕರಡಿ ಇಡಬೇಕು. ಬೆಳಗ್ಗೆ ಎದ್ದ ನಂತರ ತಿಂಡಿಯ ಬೆಳಗಿನ ಟೈಮು ತುಪ್ಪ ಮತ್ತು ಎಣ್ಣೆ ಅಂದರೆ ಯಾವುದೇ ಎಣ್ಣೆಯನ್ನು ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಬೇಕು. ಅದನ್ನು ದೋಸೆ ಕವಲಿಗೆ ಹಚ್ಚಿ ಒಂದೊಂದೇ ದೋಸೆಗಳನ್ನು ಹೊಯ್ಬೇಕು. ನಿಮಗೆ ತೆಳು ದೋಸೆ ಬೇಕಾದರೆ ತೆಳ್ಳಗೆ, ದಪ್ಪ ದೋಸೆ ಬೇಕಾದ್ರೆ ದಪ್ಪಗೆ, ನಿಮ್ಗೆ ಹೇಗೆ ಬೇಕೋ ಹಾಗೆ ಹಿಟ್ಟಿನ ಹದವನ್ನು ಮಾಡಿಕೊಂಡು ದೋಸೆಯನ್ನು ಹೊಯ್ಬೇಕು. ಅದಕ್ಕೆ ಬೆಳಗಿನ ವೇಳೆ ಕಾಯಿ ಚಟ್ನಿ ಆಗಲಿ, ಕಾಳು ಚಟ್ನಿ ಆಗಲಿ ಅಥವಾ ಯಾವುದೇ ಪಲ್ಯವನ್ನಾಗಲಿ ಮಾಡಿಕೊಂಡು ನಿಮ್ಗೆ ಎಷ್ಟು ಸಮಯ ಇದೋ ಅಷ್ಟು ಸಮಯಕ್ಕೆ ಬೇಕಾದಂಥ ಒಂದು ನೆಂಚ್ಕೊಳ್ಳಿಕ್ಕೆ ಚಟ್ನಿ ಪುಡಿ ಅಥವಾ ಅದನ್ನ ಪಲ್ಯ ಅಥವಾ ಕಾಳಿನ ಚಟ್ನಿ ಯಾವುದೇ ಮಾಡಿದರೂ ಬೆಳಗಿನ ದೋಸೆಗೆ ಉದ್ದು ಮೆಂತ್ಯ ಹಾಕಿ ಮಾಡುವ ದೋಸೆ ತುಂಬ ಚೆನ್ನಾಗಾಗ್ತದೆ, ಆರೋಗ್ಯಕರ ಕೂಡ. ಅದನ್ನು ನೀವು ಒಂದು ಸಾರಿ ಮಾಡಿ ನೋಡಿ. ಅಂದರೆ ಅರ್ಧ ಕೆ ಜಿನೋ 1 ಕೆ ಜಿನೋ ಅಕ್ಕಿ ನೀವು ನೆನೆ ಹಾಕಿದರೆ ಅದಕ್ಕೆ 2 ಮುಷ್ಟಿ ಮೆಂತ್ಯ ಹಾಕಬೇಕು. ಮೆಂತ್ಯ ತುಂಬ ಜಾಸ್ತಿ ಹಾಕಬಾರ್ದು. ಉದ್ದ ಒಂದು 4 ಮುಷ್ಟಿ ಉದ್ದನ್ನು ಹಾಕಬೇಕು. ಉದ್ದ ಎಷ್ಟು ಹಾಕ್ತಿರೋ ಅದರ ಒಂದು